ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೊಡ್ಯೂಸ್ ಮಾಡಿರೋ ಪ್ರತ್ಯೇಕ ಸಾಕ್ಷಿನ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅನುಮತಿ ಕೇಳ್ತಿದ್ದೀನಿ. ಓಕೆ, ಪ್ರೊಸೀಡ್. ನಮಸ್ತೆ ಸರ್. ನಮಸ್ಕಾರ ಸ್ವಾಮಿ. ಅನಂತ್ ಅವರೇ, ವರಲಕ್ಷ್ಮಿ ಅವರು ಮರ್ಡರ್ ಮಾಡೋದನ್ನ ನೀವು ಕಣ್ಣಾರೆ ನೋಡಿದೀರಾ? ಬೆಳಗಿನ ಜಾವ 4:20 ನಮ್ ನಾಲ್ಕು ಕಣ್ಣಲ್ಲಿ ನೋಡಿದ್ವಿ ಸರ್. ಆ ಟೈಮಲ್ಲಿ ನೀವು ಅಲ್ಲೇನ್ ಮಾಡ್ತಾ ಇದ್ರಿ? ಆವತ್ ನಾವು ಬೆಂಗಳೂರಿಂದ ಶಿರಾಡಿ ಘಾಟ್ ರೋಡ್ ಅಲ್ಲಿ ಸುಬ್ರಹ್ಮಣ್ಯಕ್ ಹೋಗ್ತಿದ್ವಿ. ಅದೇ ನಮ್ಮ ಸಾಕ್ಷಿ ಹೇಳಂದ್ರೆ ಹಾಡು ಹೇಳ್ತಿದ್ಯಾ? ನನ್ನ ಹೆಂಡತಿ ಏನೇ ಹೇಳಿದ್ರು ಹಾಡ್ಕೊಂಡು ಹೇಳ್ತಾಳೆ ಸರ್. ಸರಿ, ಹೇಳಿ ಮುಗಿಸಿ. ಅಲ್ಲೇ ನಾವು ಸ್ಕಂದಶ್ರೀ ಹೋಟ್ಲಲ್ಲಿ ಉಳ್ಕೊಂಡ್ವಿ. ಬೆಳಗ್ಗೆನೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡ್ಕೊಂಡ್ವಿ. Very good. ಅಲ್ಲಿ ಪೂಜಾರಿ ಆರತಿ ಮಾಡ್ಕೊಟ್ರು. ಅದಾದ್ಮೇಲೆ ನಾವಿಬ್ರು ಪ್ರಸಾದ ತಿಂದ್ವಿ, ಪ್ರದಕ್ಷಿಣೆ ಕೂಡ ಮಾಡಿದ್ವಿ. ಛೀ! ನಿಮ್ಮಿಂದ ಜಡ್ಜ್ಮೆಂಟ್ ಕೊಡ್ಬೇಕು ಅನ್ನೋ ಉತ್ಸಾಹ, ಮೂಡು ಎಲ್ಲ ಹಾಳಾಗ್ ಹೋಯ್ತು. ಹೋಗ್ಲಿ, ಧ್ವನಿನಾದ್ರೂ ಸರಿಯಾಗಿದೆ ಹಾಡ್ ಕೇಳೋದಕ್ಕೆ. ಡಬ್ದಲ್ಲಿ ಕಲ್ಲು ಹಾಕಿ ಗಳಗಳ ಅಂತ ಅಲ್ಲಾಡಿಸ್ದಂಗಿದೆ. ಅವ್ರ ಏನ್ ಹೇಳಿದ್ರು ಟೆನ್ಷನ್ ಮಾಡ್ಕೋಬೇಡ. ಮಾತಾಡಿ. ಹಾಗೆ ನಾವು ದರ್ಶನ ಮಾಡ್ಕೊಂಡ್ವಿ. ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಮಾಡ್ಸಿದ್ವಿ. ಹಾಸನ್ ಕಡೆಯಿಂದ ವಯಾ ಸಕಲೇಶ್ಪುರ್ ಬೆಂಗಳೂರಿಗೆ ಬಂದ್ಬಿಟ್ವಿ. ಬಂತು ಹೋಯ್ತು. ನೋಡಮ್ಮ, ನನ್ ಮೊದ್ಲೇ ಕೋಪದ ಮನುಷ್ಯ, ನನ್ನ ಹತ್ರ ಸರಿಯಾಗಿ ಮಾತಾಡು. ಹೇಳ್ತೀನಿ, ನೀವ್ ಕೋಪ ಮಾಡ್ಕೋಬೇಡಿ, ಪ್ರಶಾಂತವಾಗಿ ಕೇಳಿಸ್ಕೊಳ್ಳಿ. ಹಾಡು. ಆಟೋ ಇಂದ ನಾವ್ ಇಳಿದ್ ಬಿಟ್ವಿ. ಮಲ್ಲೇಶ್ವರಂ ಕಡೆ ನಡ್ಕೊಂಡ್ ಬರ್ತಿದ್ವಿ. ಆಗ ಸಣ್ಣದಾಗಿ ಮಳೆ ಹನಿ ಬರ್ತಿತ್ತು. ಆಗ ಆ ಜಾಗಕ್ ವರಲಕ್ಷ್ಮಿ ಬಂದಿದ್ಲು. ನಾವು ನೋಡ್ತಿದ್ದ ಹಾಗೇನೆ ಒಬ್ಬ ಮನುಷ್ಯನ ಕತ್ತನ ಚಾಕು ಇಂದ ಕುಯ್ದ್ ಬಿಟ್ಲು. ಆಗ ಅವನು ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಬಿಟ್ಟ. ನಾವು ತುಂಬಾ ಭಯ ಬಿದ್ದು ಅದನ್ನ ನೋಡಿದ್ವಿ. ನಿಲ್ಸಮ್ಮ, ಜೀವಂತ ಇರೋನು ಸತ್ತು ಹೋಗ್ತಾನೆ ನಿಮ್ ಮಾತು ಕೇಳಿದ್ರೆ. ನೋಡಲ್ಲಿ, ಕೋರ್ಟಲ್ ಲಾಯರು ಇಲ್ಲೇ ವಾದ್ಯ ಮಾಡ್ಕೋತಿದ್ದಾರೆ. ಅಷ್ಟು ಹೆಲ್ತಿ ಮನುಷ್ಯ ಅವನು. ಯಾರಾದ್ರೂ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿ. ಭಾರತ ದೇಶದಲ್ಲಿ ಇನ್ನೂ ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನು ಬಿಡ್ತಿದ್ದೀನಿ. ಇಲ್ಲಾಂದ್ರೆ ನಾನೇ ನಿಮ್ಮ ಮೇಲೆ ಕೇಸ್ ಹಾಕ್ತಿದ್ದೆ. ಅಯ್ಯೋ ಹಾಕೋಳಿ. ಅಮ್ಮ, ನೀನ್ ಮಾತಾಡೋದು ಬೇಡ. ಏನಯ್ಯ, ನೀನ್ ವಿಟ್ನೆಸ್ ಹೇಳ್ತೀಯ ತಾನೆ? ನೀನ್ ಹೆಂಡತಿ ತಾನೆ? ನೀನ್ ಸ್ಪಾಟಲ್ಲಿ ಇದೆ ತಾನೆ? ನಿನ್ನೆ ಸಾಕ್ಷಿ ಹೇಳು. ಆಮೇಲೆ ನಮಗೆ ಯಾಕೆ ಬೇಕು ಅಂತ ಮನೆಗೆ ಹೋಗಿ ಸ್ನಾನ ಮಾಡಿ ಟಿಫನ್ ಮಾಡಿ ಆಮೇಲೆ ಸತ್ತೋಗಿರೋನೊಬ್ಬ ರಿಪೋರ್ಟರ್ ಅಂತ ಬೇಜಾರ್ ಮಾಡ್ಕೊಂಡು ಸಿಐ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ ಸರ್. ಅದೆಲ್ಲ ಓಕೆ ಸರ್, ಆದ್ರೆ ಸತ್ತೋದವನು ರಿಪೋರ್ಟರ್ ಅಂತ ಹೇಗೆ ಗೊತ್ತಾಯ್ತು? ಊಹಿಸ್ಕೊಂಡ್ವಿ ಸರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಇವರನ್ನು ಊಹಿಸ್ಕೊಂಡ್ರಂತೆ. ಸಾರಿ ಸರ್, ಟೆನ್ಷನ್ ಅಲ್ಲಿ ಏನೋ ಹೇಳ್ಬಿಟ್ಟೆ. ಅವ್ರ ರಿಪೋರ್ಟರ್ ಅಂತ ನಮಗ್ ಗೊತ್ತಿಲ್ಲ ಸರ್. ದಯಮಾಡಿ ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇವರನ್ನ ಟೆನ್ಷನ್ ಅಲ್ಲಿ ಹೇಳಿದ್ರಂತೆ. ಅದೆಲ್ಲ ಬಿಡಿ. ನೀವು ವಾಪಸ್ ಎಷ್ಟೊತ್ತಿಗೆ ರೀಚ್ ಆದ್ರಿ? 4 o'clock ರೀಚ್ ಆದ್ವಿ. ಮರ್ಡರ್ ಎಷ್ಟೊತ್ತಿಗೆ ನೋಡಿದ್ರಿ? ಬೆಳಗಿನ ಜಾವ 4:20 ನಮ್ 4 ಕಣ್ಣಲ್ಲೂ ನೋಡಿದ್ವಿ. 4:20 ನೋಡಿದ್ರಿ ಅಲ್ವಾ ಸರ್? ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಿಜವಾಗ್ಲೂ ನೀವು ಯಾವ ಮರ್ಡರ್ ಅನ್ನು ನೋಡಿಲ್ಲ. ಧರ್ಮಸ್ಥಳದಿಂದ ಬೆಂಗಳೂರು ಬಂದ ಬಸ್ KA 205362 4:40 ಬೆಂಗಳೂರು ರೀಚ್ ಆಯ್ತು. 4:40 ರೀಚ್ ಆದ ಬಸ್ ಅಲ್ಲಿ ಬಂದ ನೀವು 4:20 ನಡೆದ ಮರ್ಡರ್ ಹೇಗೆ ನೋಡಿದ್ರಿ? ಆ ಬಸ್ ಬಗ್ಗೆ ಬೆಂಗಳೂರು ಬಸ್ ಡಿಪೋ ಕೊಟ್ಟ ರಿಪೋರ್ಟ್ ಯುವರ್ ಆನರ್. ಐ ಅಬ್ಜೆಕ್ಟ್ ಯುವರ್ ಆನರ್. ವರಲಕ್ಷ್ಮಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನಮ್ಮ ಸಾಕ್ಷಿ ಹತ್ರ ತಪ್ಪು ಉತ್ತರ ಹೇಳಿಸ್ತಾ ಇದ್ದಾರೆ. 1000 ರೂಪಾಯಿ ಕೊಟ್ಟೆ ಅಂದ್ರೆ ಈ ತರ 100 ಬಿಲ್ಗಳನ್ನು ಹುಟ್ಟಿಸ್ತೀನಿ ನಾನು. ನೀವು ಹುಟ್ಟಿಸ್ತೀರಾ ಸರ್? ನಿಮ್ ಕೈಯಲ್ಲಿ ಸಾಧ್ಯ ಇದೆ. ಆದ್ರೆ KSRTC ಬಸ್ ಡಿಪೋಲಿ CCTV ಕ್ಯಾಮ್ರಲ್ಲಿ ರೆಕಾರ್ಡ್ ಆದ ಫುಟೇಜ್ ನಿಮ್ಗೂ ಹುಟ್ಸಕ್ಕಾಗಲ್ಲ. ಸಾಕ್ಷಿ ಯುವರ್ ಆನರ್. ಇವರವತ್ತು ಧರ್ಮಸ್ಥಳ ಹೋಗೇ ಇಲ್ಲ ಯುವರ್ ಆನರ್. ಅದಕ್ಕೆ ಸಾಕ್ಷಿ ಇವರ ಅಪಾರ್ಟ್ಮೆಂಟ್ CCTV ಫುಟೇಜ್. ಈ ತರ ಸುಳ್ಳು ಸಾಕ್ಷಿಗಳನ್ನ ಕರೆಸೋದು ಸೆಕ್ಷನ್ 192 ಪ್ರಕಾರ ತಪ್ಪು ಯುವರ್ ಆನರ್. ಫಾಲ್ಸ್ ಎವಿಡೆನ್ಸ್ ಕರೆತಂದ SI ಅವ್ರನ್ನ ಕಠಿಣವಾಗಿ ಶಿಕ್ಷಿಸಬೇಕು ಅಂತ ಕೇಳ್ತಾ, ಮತ್ತೆ ಯಾವುದೇ ತಪ್ಪು ಮಾಡಿಲ್ಲದ ನನ್ನ ಕ್ಲೈಂಟ್ ವರಲಕ್ಷ್ಮಿ ಅವ್ರನ್ನ ನಿರ್ದೋಷಿ ಅಂತ ಪ್ರಕಟ ಮಾಡ್ತಾ ಅವ್ರನ್ನ ಬಿಡಬೇಕು ಅಂತ ಕೇಳ್ಕೊತೀನಿ ಯುವರ್ ಆನರ್. ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಫಾಲ್ಸ್ ಎವಿಡೆನ್ಸ್ ಕ್ರಿಯೇಟ್ ಮಾಡಿದ CI ಕಿರಣ್ ಕುಮಾರ್ ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳಿದ ಈ ದಂಪತಿಗಳನ್ನು ವಿಚಾರಣೆಗೆ ಆದೇಶಿಸುತ್ತಾ ಸುಳ್ಳು ಸಾಕ್ಷಿಯೊಂದಿಗೆ ಕೋರ್ಟ್ನ ತಪ್ಪುದಾರಿಗಳದಂತಹ ಕ್ರಿಮಿನಲ್ ಲಾಯರ್ ಚಕ್ರವರ್ತಿ ಅವರನ್ನ ಬಾರ್ ಕೌನ್ಸಿಲ್ ಇಂದ ಸಸ್ಪೆಂಡ್ ಮಾಡಿ ಜನಗಳಿಗೆ ಒಳ್ಳೆ ಕೆಲಸ ಮಾಡ್ತಿರೋ ವರಲಕ್ಷ್ಮಿ ಅವರನ್ನ ಈ ಕೇಸಿನಿಂದ ಮುಕ್ತಿಗೊಳಿಸಿ ಅವರನ್ನ ನಿರ್ದೋಷಿ ಎಂದು ಕೋರ್ಟ್ ಬಿಡುಗಡೆಗೆ ಆದೇಶಿಸುತ್ತಿದೆ.